ಇನ್ನು ಮೃತಪಟ್ಟಿರುವಂತಹ ನಾಗೇಂದ್ರ 2-3 ನಾಡ ಬಾಂಬ್ ಅನ್ನ ತಂದಿದ್ದ ಎನ್ನುವಂತಹ ಅನುಮಾನ ಪೊಲೀಸರಿಗೆ ಮೂಡಿದೆ. ಒಂದು ಬಾಂಬ್ ಅನ್ನ ಚಾಲಕ ಕಾರ್ನಿಂದ ಎಸೆದಿದ್ದ. ಯಾವಾಗ ಇವತ್ತಿಗೆ ನಾಡ ಬಾಂಬ್ ಕಾರಲ್ಲಿರೋದು ಗೊತ್ತಾಯ್ತೋ ಆಗ ಆಕೆ ಬಾಂಬ್ ಇದೆ ಅಂತ ಕಿರುಚಾಡಿದ್ಲು. ಅದನ್ನ ನೋಡಿದಂತಹ ಕಾರ್ ಚಾಲಕ, ಊಬರ್ ಕಾರ್ ಚಾಲಕ ಒಂದು ಬಾಂಬ್ ಅನ್ನ ಕಾರ್ನಿಂದ ಹೊರಗೆ ಎಸೆದಿದ್ದ. ಅದಾದ ನಂತರ ಮತ್ತೊಂದು ನಾಡ ಬಾಂಬ್ ಕಾರಲ್ಲೇ ಸ್ಫೋಟ ಆಗಿತ್ತು. ಇನ್ನು ಹೊರಗೆಸೆದಿದ್ದಂತಹ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಶಿರಾದ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಆ ಬಾಂಬ್ ಅನ್ನ ನಿಷ್ಕ್ರಿಯ ಮಾಡಲಾಗಿದೆ. ಇನ್ನು ಈ ಮೃತಪಟ್ಟಿರುವಂತಹ ನಾಗೇಂದ್ರ ಅಂಕೋಲಾದಿಂದಲೇ ನಾಡ ಬಾಂಬ್ ಖರೀದಿಸಿದ್ದ ಎನ್ನುವಂತಹ ಶಂಕೆ ಸದ್ಯ ಪೊಲೀಸರಿಗೆ ಮೂಡಿದ್ದು, ಆತ ಅದನ್ನ ಖರೀದಿಸಿದ್ನಾ ಅಥವಾ ಅವನೇ ತಯಾರು ಮಾಡಿದ್ನ ಎನ್ನುವಂತಹ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಅಂಕೋಲಾದಿಂದಲೇ ಆತ ಬಾಂಬ್ ತಂದಿರಬಹುದು ಎನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ನಾಗೇಂದ್ರನ ಮನೆಯ ಬಳಿ ಡಾಗ್ ಸ್ಕ್ವಾಡ್ ಕೂಡ ತೆರಳಿ ಅಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಳೆದ 8 ವರ್ಷಗಳ ಹಿಂದೆ ನಾಗೇಂದ್ರ ಹಾಗೂ ರಮ್ಯಾ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಅದಾದ ನಂತರ ಮನೆಯವರಿಗೆ ಕೂಡ ವಿಚಾರ ಗೊತ್ತಾಗಿದೆ. ಅದಾದ ನಂತರ ಸುಮಾರು 4 ವರ್ಷಗಳ ಹಿಂದೆ ನಾಗೇಂದ್ರ ಹಾಗೂ ರಮ್ಯಾ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ರು. ಅದಾದ್ಮೇಲೆ ಏನಾಯ್ತು? ಇನ್ಫ್ಯಾಕ್ಟ್ ಇವರಿಬ್ಬರ ಪ್ರೀತಿಯ ವಿಚಾರ ಇಬ್ಬರ ಮನೆಯವರಿಗೂ ಕೂಡ ತಿಳಿದಿತ್ತು. ನಾಗೇಂದ್ರ ಅವರ ತಂದೆ ನೀಡಿರುವಂತಹ ಹೇಳಿಕೆಯ ಪ್ರಕಾರ 4-5 ವರ್ಷಗಳ ಹಿಂದೆ ಇಬ್ರು ಮಾತನಾಡಿ ಬೇರೆ ಬೇರೆ ಆಗಿದ್ರು. ಅದಾದ ನಂತರ ಮತ್ತೆ ಹೇಗೆ ಸಂಪರ್ಕ ಬೆಳೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ಜೊತೆನೇ ಕೆಲಸ ಮಾಡ್ತಾ ಇದ್ದ, ಕೆಲಸದ ಮೇಲೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದಷ್ಟೇ ನಮಗೆ ಗೊತ್ತು ಎನ್ನುವಂತಹ ಮಾತನ್ನ ಮೃತಪಟ್ಟಿರುವಂತಹ ನಾಗೇಂದ್ರನ ತಂದೆ ಹೇಳಿದ್ರು. ಸೊ 4-5 ವರ್ಷಗಳ ಹಿಂದೆ ಈ ಇಬ್ಬರ ನಡುವೆ ಬೆರುಕು ಮೂಡಿತ್ತು. ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ರು. ಅದಾದ ನಂತರ ನಿನ್ನೆ ಬೆಳಗ್ಗೆ ಮತ್ತೆ ನಾಗೇಂದ್ರ ರಮ್ಯಾಳನ್ನ ಭೇಟಿ ಮಾಡಿದ್ದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಯುವತಿಯನ್ನ ಪ್ರೀತಿ ಮಾಡಿ ತಪ್ಪಲ್ಲ, ಆದ್ರೆ ಆಕೆ ಮದುವೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮೊದಲನೇ ತಪ್ಪು. ಜೊತೆಗೆ ಆತ ಕೂಡ ಸ್ಫೋಟಿಸಿಕೊಂಡು ಸಾವನ್ನಪ್ಪಿದ್ದಾನೆ. ಈಗ ನಾಡ ಬಾಂಬ್ ಎಲ್ಲಿಂದ ಸಿಕ್ತು ಆತನಿಗೆ? ಆತ ಖರೀದಿ ಮಾಡಿದ್ದ ಅಥವಾ ಆತನೇ ತಯಾರಿಸಿದ್ದ ಎನ್ನುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ಯಾ? ಮತ್ತೊಂದು ಕಡೆ ನಾಗೇಂದ್ರ ರಮ್ಯಾಳ ಮನೆ ಬಳಿ ಬಂದಾಗ ಮತ್ತೋರ್ವ ಯುವಕ ಆತನ ಜೊತೆಗಿದ್ದ. ಆತ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆಯಾ ಚಂದ್ರಶೇಖರ್? ಖಂಡಿತವಾಗಿಯೂ ಪ್ರತೀಕ್ಷಾ, ಏನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾಗೇಂದ್ರ ರಮ್ಯಾ ಅವರ ಮನೆ ಬಳಿ ಹೋದಂತ ಸಂದರ್ಭದಲ್ಲಿ ಅವನ ಅಲ್ಲೇ ಅಡ್ಡಾಡ್ತಾ ಇರುವಂತ ಸಂದರ್ಭದಲ್ಲಿ ಆತನಿಗೆ ಕೀಯನ್ನ ಕೊಟ್ಟಂತ ರಮ್ಯಾ ಏನು ಒಳಗಡೆ ಕರ್ಸ್ಕೊತಾಳೆ. ಯಾಕೆಂತಂದ್ರೆ ಮನೆಯ ಕೀ ಬಾಗ್ಲಾಗಿರುತ್ತೆ. ಬಾಗಿಲು ಹಾಕಿದ್ದಂತ ಸಂದರ್ಭದಲ್ಲಿ ಆಕೆ ಆತನಿಗೆ ಒಂದು ಕೀಯನ್ನ ಕೊಟ್ಟು ಅದಾದ ನಂತರದಲ್ಲಿ ಒಳಗಡೆ ಕರೆಸ್ಕೊಂಡಿರ್ತಾಳೆ. ಈತ ಒಳಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಮತ್ತೆ ಯಾಕೆಲ್ಲ ಗಲಾಟೆ ಆಯ್ತು ಅನ್ನೋಂಥದ್ದನ್ನ ಈಗ ಸದ್ಯಕ್ಕೆ ಪೊಲೀಸರು ಹೇಳಬೇಕಾಗುತ್ತೆ. ಜೊತೆಗೆ ಆತನ ಹಿಂದೆ ಮತ್ತೊಬ್ಬ ಯುವಕ ಹೋಗ್ತಾನೆ. ಆತ ಹೋಗಿ ಅದಾದ ನಂತರದಲ್ಲಿ ಆಕೆಗೆ ಚಾಕುವನ್ನ ತೋರಿಸಿ ಅಲ್ಲಿಂದ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಊಬರ್ ಏನು ಕ್ಯಾಬ್ ಮಾಡ್ಕೊಂಡು ಆ ಕ್ಯಾಬ್ ನಲ್ಲಿ ಆ ಕಡೆ ಅಂದ್ರೆ ತುಮಕೂರಿನ ಶಿರಾ ಆ ಕಡೆ ಹೋಗ್ತಾ ಇರ್ತಾರೆ. ಶಿರಾ ಕಡೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಈತನ ಬಳಿ ಬಾಂಬ್ ಇರುವಂತಹದ್ದು ಎಲ್ಲ ಒಂದ್ ಕಡೆ ಗೊತ್ತಾಗಿ ಪೊಲೀಸರಿಗೆ ಮಾಹಿತಿ ಗೊತ್ತಾಗತ್ತೆ. ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರ ಒಂದು ಚಾಣಾಕ್ಷತನದಿಂದ ಅಥವಾ ಸಮಯ ಪ್ರಜ್ಞೆಯಿಂದ ಆ ಅಂದ್ರೆ ಇಬ್ಬರ ಪ್ರಾಣ ಏನು ಉಳಿದಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಇಮಿಡಿಯೇಟ್ ಆಗಿ ಆ ಒಂದು ನಂಬರ್ ಅಂದ್ರೆ ಊಬರ್ ಚಾಲಕನ ಒಂದು ನಂಬರ್ ಅನ್ನ ಪಡೆದು ಊಬರ್ ಮುಖಾಂತರ ಆತನಿಗೆ ಕರೆ ಮಾಡಿ ಆತನ ಬಳಿ ಬಾಂಬ್ ಇರುವಂತಹ ಸಂಶಯ ಇದೆ, ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಹತ್ತಿರದ ಒಂದು ಠಾಣೆಯ ಬಳಿ ತಗೊಂಡೋಗಿ ಕ್ಯಾಬ್ ಅನ್ನ ಹಾಕಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಅದಾದಂತ ಸಂದರ್ಭದಲ್ಲಿ ಈ ಒಂದು ಕರೆ ಬಂದ ತಕ್ಷಣದಲ್ಲಿ ಆತ ಏನು ನಾಗೇಂದ್ರ ಏಕಾಏಕಿ ರಮ್ಯಾಳ ಮೇಲೆ ಒಂದು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಊಬರ್ ಚಾಲಕ ಏನಿದ್ದಾನೆ ಆತ ಆಕೆಯನ್ನ ನಾಗೇಂದ್ರನನ್ನ ತಡೆಯುವಂತ ಒಂದು ಪ್ರಯತ್ನ ಪಡ್ತಾನೆ. ಆಗ ತಕ್ಷಣವೇ ಗಾಡಿ ಸೈಡ್ಗೆ ಹಾಕಿ ಕಾರ್ ಸೈಡ್ಗೆ ಹಾಕಿ ತಕ್ಷಣವೇ ಆಕೆಯನ್ನ ಇಳಿಸ್ಕೊಂಡು ಸೈಡ್ಗೆ ಬರ್ತಾನೆ. ಸೈಡ್ಗೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಅವನು ಕಾರಿನ ಒಳಗಡೆ ನಾಡ ಬಾಂಬ್ ಅನ್ನ ಒಂದು ಸ್ಫೋಟ ಮಾಡಿಕೊಂಡಿರುವಂತಹದ್ದು. ಸದ್ಯಕ್ಕೆ ನಾಡ ಬಾಂಬ್ ಎಲ್ಲಿಂದ ತಂದ, ಆತನೇ ಏನಾದ್ರೂ ತಯಾರಿಸಿದ್ನ ಅಥವಾ ಬೇರೆ ಎಲ್ಲಾದ್ರೂ ಖರೀದಿ ಮಾಡಿದ್ನ, ಈ ಎಲ್ಲಾ ವಿಚಾರ ಸದ್ಯಕ್ಕೆ ತುಮಕೂರು
ಪೊಲೀಸರು ಏನು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಖುದ್ದು ಡಿಐಜಿ ಗಿರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಏನೀಗಾಗಲೇ ಕಿಡ್ನಾಪ್ ಅನ್ನ ಮಾಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಿಡ್ನಾಪ್ ಪ್ರಕರಣ ನಡೆದಿರೋದ್ರಿಂದ ಈ ಒಂದು ಕಿಡ್ನಾಪ್ ಪ್ರಕರಣವನ್ನ ಸದ್ಯಕ್ಕೆ ಏನು ತುಮಕೂರು ಶಿರಾ ಏನು ಪೊಲೀಸರಿದ್ದಾರೆ ಅವರು ಈಗ ಸದ್ಯಕ್ಕೆ ಏನು ಸಿದ್ದಾಪುರ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನ ಟ್ರಾನ್ಸ್ಫರ್ ಮಾಡಿರುವಂತಹದ್ದು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸಿದ್ದಾಪುರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ, ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಇನ್ನು ಈ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಒಬ್ಬನೇ ಮಾಡಿಲ್ಲ, ಜೊತೆಗೆ ಇನ್ನೊಬ್ಬ ಕೂಡ ಇದ್ದ. ಆತ ಕೂಡ ಹೋಗಿದ್ದಂತಹ ಪರಿಣಾಮವಾಗಿ ಆಕೆಯನ್ನ ಸುಲಭವಾಗಿ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ವಿಚಾರ ಸದ್ಯಕ್ಕೆ ಸಿಸಿಟಿವಿಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೀಗಾಗಿ ಅಲ್ಲಿ ಏನು ಇಬ್ಬರು ಕೂಡ ಚಾಕುವನ್ನ ಹಿಡಿದು ಹೋಗಿ ಆಕೆಯನ್ನ ಕರ್ಕೊಂಡ್ ಬಂದ್ರ ಅನ್ನುವಂತಹ ಒಂದು ಸಂಶಯದ ಮೇರೆಗೆ ಈಗಾಗಲೇ ಪೊಲೀಸರು ಪ್ರಕರಣವನ್ನ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆಯನ್ನ ಕೂಡ ಮುಂದುವರಿಸಿರುವಂತಹದ್ದು. ಸಿಸಿಟಿವಿಯಲ್ಲಿ ಕಂಡಂತಹ ವ್ಯಕ್ತಿ ಯಾರು ಅನ್ನೋದ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಚಂದ್ರಶೇಖರ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.